ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನಿವತ್ತು ಒಳ್ಕಲಲ್ಲಿ ರುಬ್ಬಿ ಮಾಡುವ ಬೇಳೆ ಒಬ್ಬಟ್ಟು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ, ಬನ್ನಿ ನೋಡೋಣ. ಫಸ್ಟಿಗೆ ಮೈದಾ ಹಿಟ್ಟು, ಸ್ವಲ್ಪ ಚಿರೋಟಿ ರವೆ, ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಸ್ವಲ್ಪ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ಉಪ್ಪು ಹಾಕ್ಕೊಂಡ್ರೆ ಅದೊಂಥರ ಟೇಸ್ಟು ಚೆನ್ನಾಗಿರುತ್ತೆ. ಸೊ ಬೇಳೆನ ಬೇಯಿಸ್ಕೊಳ್ತಾ ಇದ್ದೀನಿ. ಬಿಸಿದನ್ನೇ ರುಬ್ಕೊಬೇಕಾಗುತ್ತೆ. ಅದಕ್ಕೆ ನಾನು ಬೇಳೆನ ಒಂದು 3 ಗ್ಲಾಸ್ ತೊಗೊಂಡಿದ್ದೀನಿ. ಸೊ ಅದರಲ್ಲಿ ಹಿಟ್ಟು 1.5 ಗ್ಲಾಸ್ ಹಾಕ್ಕೊಂಡು ಕ್ವಾಂಟಿಟಿ ಕರೆಕ್ಟಾಗಿರಬೇಕು, ಆ ಥರ ಕಲಿಸ್ಕೊಂಡಿದ್ದೀನಿ. ನಾನು ನಮ್ಮ ಅತ್ತೆ ಸೇರಿಕೊಂಡು ಒಬ್ಬಟ್ಟನ್ನ ಮಾಡ್ತಾ ಇರೋದು. ಸೊ ಹಿಟ್ಟನ್ನ ಕಲಿಸ್ಕೊಳ್ಳುವ ಒಂದು ಹದವಾಗಿ ಕಲಿಸ್ಕೊಬೇಕು, ತುಂಬ ಗಟ್ಟಿ ಕಲಿಸ್ಕೊಬಾರ್ದು ಒಬ್ಬಟ್ಟದು ಹಿಟ್ಟನ್ನ, ಓಕೆನಾ. ಈ ರೇಂಜಲ್ಲಿ ಕಲಿಸ್ಕೊಂಬಿಟ್ಟು ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ನೆನೆಯೋದಕ್ಕೆ, ಆಮೇಲೆ ಅದಕ್ಕೆ ಎಣ್ಣೆ ಹಾಕಿ ಇಡಬೇಕಾಗುತ್ತೆ. ಇವಾಗ ನಾನು ಈ ಹದದಲ್ಲಿ ಕಲಿಸ್ಕೊಂಡಿದ್ದೀನಿ ಒಬ್ಬಟ್ಟಿಗೆ. ಫಸ್ಟು ಒಬ್ಬಟ್ಟು ಮಾಡೋಕ್ಕೂ ಮುಂಚೆ 1 ಅವರ್ ಇಲ್ಲ 2 ಅವರ್ ಮುಂಚೆನೇ ಈ ಹಿಟ್ಟನ್ನ ಕಲಸಿಡ್ಕೊಂಡ್ರೆ ಒಬ್ಬಟ್ಟು ಮಾಡ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ. ಥಿಕ್ನೆಸ್ ಆಗಿರುತ್ತೆ ಆ್ಯಂಡ್ ಸಾಫ್ಟಾಗಿರಬೇಕು. ನೋಡಿ, ಈ ಥರ ಇರಬೇಕು. ಚೆನ್ನಾಗಿ ಮಿದ್ಕೊಬೇಕಾಗುತ್ತೆ. ನಾವು ಎಷ್ಟು ಮಿದಿತೀವೋ ಒಬ್ಬಟ್ಟು ಮಾಡಬೇಕಾದ್ರೆ ಅಷ್ಟು ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಮಿದ್ಕೊಬೇಕಾಗುತ್ತೆ. ಇಷ್ಟಾದಮೇಲೆ ನೋಡಿ, ಅರ್ಧ ಗಂಟೆ ಆದಮೇಲೆ ನಾನು ಸ್ವಲ್ಪ ಅದು ಹಿಟ್ಟು ಮುಳುಗೋ ಥರ ನಾನು ಎಣ್ಣೆನ ಹಾಕ್ಕೊಳ್ತೀನಿ. ಅರ್ಧ ಗಂಟೆ ಹಾಕಬೇಕು, ಕಲಸಿಟ್ಟು ಅರ್ಧ ಗಂಟೆ ಆದಮೇಲೆ ಹಿಟ್ಟು ಮುಳುಗೋ ಥರ ಎಣ್ಣೆನ ಹಾಕ್ಕೊಬೇಕು, ಓಕೆನಾ. ಇವಾಗ ಇಟ್ಬಿಡೋಣ ಇದನ್ನು ಸಪ್ರೇಟಾಗಿ. ಓಕೆ, ಇವಾಗ ತೆಂಗಿನಕಾಯಿ ಅರ್ಧ ಭಾಗ ತುರ್ಕೊಂಡಿದ್ದೀನಿ ನಾನು, ಕವರ್ ಮೇಲೆ ಇಟ್ಕೊಂಡು ತುರಿದಿರೋದು. ಸೊ ಹಾಗೆ ತೋರಿಸ್ತಾ ಇದ್ದೀನಿ, ಯಾರು ಬೇಜಾರು ಮಾಡ್ಕೊಬೇಡಿ. ಇನ್ನು ಬೆಲ್ಲನ ನಮ್ಮ ಅತ್ತೆ ಸ್ವಲ್ಪ ಕೊಟ್ಟಿದ್ದಾರೆ ಈ ಥರ. ಇದನ್ನು ಬೇಳೆ ಒಳಗಡೆ ಹಾಕ್ಕೊಬೇಕು. ಇನ್ನು ಒಂದು 10 ಏಲಕ್ಕಿ ಬೀಜನ ನಾನು ಈ ಥರ ಸುಲಿದು ಇಟ್ಕೊಂಡಿದ್ದೀನಿ. ಏಲಕ್ಕಿ ಎಷ್ಟು ಹಾಕ್ಕೊಳ್ತೀವೋ ಅಷ್ಟು ರುಚಿ ಚೆನ್ನಾಗಿ ಬರುತ್ತೆ. ಸೊ ಇದು ಆಫ್ ಮಾಡಿದ್ದೀನಿ. ಇದು ನೀರನ್ನ ಸ್ವಲ್ಪ ಬಸ್ಕೊಬೇಕಾಗುತ್ತೆ, ಬೇಳೆ ಬೇಯೋಕ್ಕಿಟ್ಟಿರೋ ನೀರು. ಅದೇ ಬೇಳೆ ರಸದಲ್ಲಿ ಒಬ್ಬಟ್ಟು ಸಾಂಬಾರನ್ನ ಮಾಡ್ಕೊಡೋದು. ನೋಡಿ, ಈ ಥರ ಬಸ್ಕೊಂಡಿದ್ದೀನಿ ನಾನು. ನೆಕ್ಸ್ಟು ಇದನ್ನು ಕ್ಲೀನಾಗಿ ಮತ್ತೆ ಇಟ್ಕೊಂಡ್ಬಿಟ್ಟು ಅದೇ ಚರಕಲ್ಲಿ ಇವಾಗ ನಾನು ತಳದಲ್ಲಿ ಒಂದು 2ರಿಂದ 3 ಸ್ಪೂನಷ್ಟು ನೀರು ಬಿಟ್ಟಿದ್ದೆ ಅಷ್ಟೇ, ಬೇಳೆ ನೀರನ್ನ. ಅದಕ್ಕೆ ಈ ಬೆಲ್ಲನ ಹಾಕ್ಕೊಂಡು ಕ್ಲೀನಾಗಿ ಪಾಕ ತೊಗೊಬೇಕು. ಅವಾಗ ಆ ಥರ ಮಾಡಿದ್ರೆ ಅದು ಕುದಿ ಬರೋವರೆಗೂ ಬಿಡಬೇಕು. ಆ ಥರ ಮಾಡಿದ್ರೆ ಒಬ್ಬಟ್ಟು 2-3 ದಿನ 4 ದಿನ ಆದ್ರೂ ಅಳಿಸೋಗಲ್ಲ. ಹಾಗಾಗಿ ಆದರೂ ಬೇಳೆ ಒಬ್ಬಟ್ಟು ಈ ಬಿಸಿಲಿಗೆ ಜಾಸ್ತಿ ದಿನ ಇರಲ್ಲ. ಮಾಡಿ 1 ದಿನ 2 ದಿನದ ಒಳಗಡೆ ತಿನ್ಕೊಂಡ್ರೆ ತುಂಬಾ ಒಳ್ಳೆಯದು. ಸೊ ಇದು ನೀರು ಹಾಕಬಾರ್ದು ಪಾಕಕ್ಕೆ, ಓಕೆನಾ. ನಾನು ಬೇಳೆ ರಸ 2ರಿಂದ 3 ಸ್ಪೂನ್ ಬಿಡ್ಕೊಂಡಿದ್ದೆ, ಅದರಲ್ಲಿ ಈ ಥರ ಪಾಕ ಬಂದಿದೆ. ಇವಾಗ ಏಲಕ್ಕಿ ಬೀಜನ ಬಿಡಿಸಿ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಹಾಕ್ಕೊಂಡು ಮತ್ತು ತೆಂಗಿನ ತುರಿನ ಬಿಡಿಸಿ ಇಟ್ಕೊಂಡಿದ್ದೆ ಅಲ್ವಾ, ಆ ತೆಂಗಿನ ತುರಿನ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಕ್ಲೀನಾಗಿ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಕುದಿಸ್ಬೇಕಾಗುತ್ತೆ ಬೆಲ್ಲದಿದ್ರಲ್ಲಿ. ಅದು ಚೆನ್ನಾಗಿ ಪಾಕ ಎಲ್ಲ ಕುಡ್ಕೊಳ್ಳುತ್ತೆ ತೆಂಗಿನ ತುರಿ. ಹಾಗಾಗಿ ತೆಂಗಿನ ತುರಿ ಮತ್ತು ಆ ಏಲಕ್ಕಿ ಫ್ಲೇವರು ಬಿಡುತ್ತೆ. ನಾವು ಎಷ್ಟು ಕುದಿಸ್ತೀವೋ ಅಷ್ಟು ಚೆನ್ನಾಗಾಗುತ್ತೆ ಒಬ್ಬಟ್ಟು ಮಾಡೋದಕ್ಕೆ. ಸೊ ಇದೆಲ್ಲ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದು ಬೆಲ್ಲ ಎಲ್ಲ ಇನ್ನೂ ಹಾಗಾಗೇ ಇದೆ. ಸರಿ, ಇವಾಗ ಇದಾದಮೇಲೆ ಇದಕ್ಕೆ ಬೇಳೆನ ಹಾಕ್ಕೊಬೇಕಾಗುತ್ತೆ. ನಮ್ಮತ್ತೆ ಹಾಕಿದ್ರು ಬೇಳೆನ. ಸೊ ಬೇಳೆ ಎಲ್ಲ ಹಾಕಿಬಿಟ್ಟು ಕ್ಲೀನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಹದ ಬರೋವರೆಗೂ ಕುದಿಸ್ಕೊಬೇಕು. ನೀರು ಯಾವುದೇ ಕಾರಣಕ್ಕೂ ಹಾಕ್ಕೊಬಾರ್ದು, ಓಕೆನಾ. ಬೆಲ್ಲದ್ದು ಪಾಕ ಬಿಟ್ಟಿರುತ್ತೆ ಅಲ್ವಾ, ಅದೇನೇ. ಈ ರೀತಿ ಮಾಡಿಕೊಂಡ್ರೆ ನಿಮಗೆ ಹೂರ್ಣ ಒಂದು ಕರೆಕ್ಟ್ ಅದಕ್ಕೆ ಬರುತ್ತೆ. ನೋಡಿ, ಇಷ್ಟು ನೀರು ಬಿಟ್ಕೊಂಡಿದೆ. ಇನ್ನು ಕಲ್ಲಲ್ಲಿ ರುಬ್ಬೋದಾದರೆ ಬಿಸಿ ಇದ್ದಾಗಲೇ ರುಬ್ಕೊಂಡ್ಬಿಡ್ಬೇಕು. ಮಿಕ್ಸಿಯಲ್ಲಾದ್ರೂ ಅಷ್ಟೇ ಬಿಸಿ ಇದ್ದಾಗಲೇ ರುಬ್ಕೊಂಡ್ರೆ ಅದು ತಣ್ಣಗಾದ್ಮೇಲೆ ಕರೆಕ್ಟು ಅದಕ್ಕೆ ಬರುತ್ತೆ. ಸೊ ಫಸ್ಟೆಲ್ಲ ನಮಗೆ ಈ ಟ್ರಿಕ್ಸ್ ಗೊತ್ತಿರಲಿಲ್ಲ. ತಣ್ಣಗಾದ್ಮೇಲೆ ರುಬ್ತಾ ಇದ್ದು ಅದು ರುಬ್ಬೋದಕ್ಕೂ ಕಷ್ಟ ಆಗ್ತಾಯಿತ್ತು, ಲೇಟು ಆಗ್ತಾಯಿತ್ತು. ಸೊ ಬಿಸಿ ಇದ್ದಾಗಲೇ ರುಬ್ಕೊಂಡ್ರೆ ಬೇಗ ಆಗಿಬಿಡುತ್ತೆ. ಸೊ ಇದನ್ನು ಎಲ್ಲ ಆದಮೇಲೆ ಕ್ಲೀನಾಗಿ ಒಂದು 5ರಿಂದ 10 ನಿಮಿಷ 15 ನಿಮಿಷ ಕ್ಲೀನಾಗಿ ಕುದಿಸ್ಕೊಬೇಕಾಗುತ್ತೆ. ಕುದಿಸಿದ್ರೆ ಒಬ್ಬಟ್ಟು ಬೇಗ ಹಾಳಾಗಲ್ಲ, ಜಾಸ್ತಿ ಚೆನ್ನಾಗಿರುತ್ತೆ. ಸೊ ಅದಾದಮೇಲೆ ನಮ್ಮ ಅತ್ತೆ ಒಳ್ಕಲಲ್ಲಿ ರುಬ್ತಾ ಇದ್ದಾರೆ. ಒಳ್ಕಲಲ್ಲಿ ಮಾಡಿ ತಿಂದರೆ ಒಬ್ಬಟ್ಟು ರುಚಿನೇ ಬೇರೆ ಇರುತ್ತೆ ರೀ. ಈ ಮಿಕ್ಸಿ ಗ್ರೈಂಡ್ರು ಇದರಲ್ಲೆಲ್ಲ ರುಬ್ಬಿ ತಿನ್ನೋದ್ರಕ್ಕಿಂತ ನೀವು ಬೇಕೆಂದರೆ ಒಳ್ಕಲಲ್ಲಿ ರುಬ್ಬಿ ಮಾಡಿ ಒಂದಿನ ತಿನ್ನಿ ಒಬ್ಬಟ್ಟನ್ನ. ಮಿಕ್ಸಿಯಲ್ಲಿ ರುಬ್ಬಿ ಮಾಡಿ ಒಂದಿನ ತಿನ್ನಿ, ನೀವೇ ಹೇಳ್ತೀರ ಯಾವುದು ರುಚಿ ಚೆನ್ನಾಗಿರುತ್ತೆ ಅಂತ. ನಮ್ಮ ಹಿಂದಿನ ಕಾಲದ ಸ್ಟೈಲ್ ಏನಿರುತ್ತೆ ಮತ್ತೆ ಅದೇ ಜಾರಿಗೆ ಬರುತ್ತೆ. ನೋಡ್ತಾ ಇರಿ, ಇನ್ನು ಸ್ವಲ್ಪ ದಿನದಲ್ಲೇ ಗ್ಯಾಸು ಹೋಗುತ್ತೆ, ಸೌದೆ ಒಲೆನೇ ಮತ್ತೆ ಬರುತ್ತೆ. ಸೊ ಇದು ನಮ್ಮ ಅತ್ತೆ ರುಬ್ತಾ ಇದ್ರು, ಎಲ್ಲ ರುಬ್ಬಿ ಇಟ್ಕೊಂಡು ಇಷ್ಟು ಅದಕ್ಕೆ ಈ ಥರ ಇರಬೇಕು ನೋಡಿ, ತೆಳ್ಳಗಿರಬೇಕು. ಎಷ್ಟು ಚೆನ್ನಾಗಿ ರುಬ್ಕೊಳ್ತೀವೋ ಒಬ್ಬಟ್ಟು ಅಷ್ಟೇ ಚೆನ್ನಾಗಿ ಬರುತ್ತೆ.
ಈ ಥರ ರುಬ್ಬಿ ಇಟ್ಕೊಂಡು ಕ್ಲೀನಾಗಿ ಒಂದು 5ರಿಂದ 10 ನಿಮಿಷ ಬಿಡ್ಕೊಂಡ್ರೆ ಸಾಕು, ಅದು ಬಿಸಿ ಇರುತ್ತೆ. ಇನ್ನು ಹಿಟ್ಟು ನೋಡಿ ನಾನು ಎಣ್ಣೆ ಮುಳುಗೋ ಥರ ಇದನ್ನು ವಿಡಿಯೋ ಒಂದು ಮಿಸ್ ಆಗಿಬಿಟ್ಟಿದೆ ಎಣ್ಣೆ ಹಾಕಿದ್ದು ನೋಡಿ, ಈ ಥರ ತೇಲೋ ಥರ ಎಣ್ಣೆ ಹಿಂಗೆ ಹಾಕ್ಕೊಂಡಿದ್ದೀನಿ. ಓಕೆನಾ. ಇನ್ನು ಬೇಳೆ ರಸ ಇಲ್ಲೇ ಇದೆ. ಒಬ್ಬಟ್ಟು ಸಾರು ಯಾವ ರೀತಿ ಮಾಡೋದು ಅಂತ ನಾನು ಸಪ್ರೇಟ್ ವಿಡಿಯೋನ ಮಾಡ್ತೀನಿ. ಸದ್ಯಕ್ಕೆ ಇವಾಗ ಒಬ್ಬಟ್ಟನ್ನ ಮಾಡೋದನ್ನು ಮಾತ್ರ ನಾನು ವಿಡಿಯೋ ಹಾಕ್ಕೊಂಡಿದ್ದೀನಿ. ಇದು ರಸಂ ಬೇಳೆ ಮಾಡೋದಕ್ಕೇ ಇಟ್ಕೊಂಡಿರೋದು. ಸರಿ, ಇನ್ನು ಒಬ್ಬಟ್ಟಿಗೆ ತಟ್ಕೊಳ್ಳೋಣ. ಒಬ್ಬಟ್ಟನ್ನ ಬಂದು ಕೆಳಗಡೆ ಮನೆಯಲ್ಲಿ ಹೋಗಿ ತಟ್ಟಿರೋದು. ಸೊ ಅಡುಗೆ ಮನೆ ಚೇಂಜ್ ಆಗಿದೆ. ಓಕೆನಾ. ನಮ್ಮ ಅತ್ತೆ ಬೇಳೆ ಒಬ್ಬಟ್ಟನ್ನ ಬೇಯಿಸಿದ್ರು. ಓಕೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ.